ಮಾಡಿದ್ಯಾ? ನಮಸ್ಕಾರ ಎಲ್ಲರಿಗೂ. ಇವತ್ತು ಯಕ್ಷಗಾನ ಮುಖವರ್ಣಿಕೆ ಮತ್ತು ವೇಷಗಾರಿಕೆಯ ವರ್ಕ್ಶಾಪನ್ನು ಮಾಡ್ತಾ ಇದ್ದೇವೆ. ಈಗ ಒಂದು ಪುಂಡುವೇಷದ ಮುಖವರ್ಣಿಕೆ ಹೇಗೆ ಅನ್ನೋದರ ಕ್ರಮ ತೋರಿಸ್ಕೊಡ್ತೇನೆ. ಅಲ್ಲಿ ಬೇರೆ ಬೇರೆ ನಾಮ ಮತ್ತು ಬೇರೆ ಬೇರೆ ಹುಬ್ಬು, ಕಣ್ಣು ಇತ್ಯಾದಿ, ಮತ್ತು ನಾರ್ಮಲ್ ಕಲರ್ ಕ್ಯಾರೆಕ್ಟರಿಸ್ಟಿಕ್ಸ್ ಒಂದು ಫೇಸ್ ಮೇಲೆ ಹೆಂಗೆ ವರ್ಕ್ ಆಗುತ್ತೆ ಅನ್ನೋ ಒಂದು ಬೇಸಿಕ್ ಐಡಿಯಾ. ಸೊ ನಾವು ಯೂಶ್ವಲಿ ಯಕ್ಷಗಾನದಲ್ಲಿ ಶುರು ಮಾಡಬೇಕಿದ್ರೆ ಬೇರೆ ಆರ್ಟ್ ಫಾರ್ಮ್ ಥರ ಪ್ಯಾನ್ ಕೇಕಿನ ಬೇಸ್ ಹಾಕಿ ಮಾಡೋದಲ್ಲ. ನಮ್ಮದು ಸಪರೇಟ್ ಒಂದು ಬೇಸ್ ಅಂತ ಇರುತ್ತೆ. ಅದನ್ನ ಮಾಡೋದು ಹೆಂಗೆ ಅಂತ ಫಸ್ಟ್ ತೋರಿಸ್ಕೊಡ್ತೀನಿ. ಈಗ ನಾವು ನಮ್ಮದು ಎಣ್ಣೆಯಲ್ಲೇ ಮಾಡೋಂಥ ಬೇಸು. ಅದು ಏನಕ್ಕೆ ಎಣ್ಣೆಯಲ್ಲಿ ಅಂದರೆ, ಹಿಸ್ಟಾರಿಕಲಿ ಸ್ಪೀಕಿಂಗ್ ಯಕ್ಷಗಾನ ಇಸ್ ಸಚ್ ಅ ಡಾನ್ಸ್ ಫಾರ್ಮ್ ವಿಚ್ ಇಸ್ ಪರ್ಫಾರ್ಮ್ಡ್ ಓವರ್ ನೈಟ್. ಆ್ಯಂಡ್ ಇಡೀ ರಾತ್ರಿಗೆ ಆಗುವಷ್ಟು ಮುಖದಲ್ಲಿ ಬಣ್ಣ ಇರಬೇಕು ಮತ್ತು ಅದು ಬೆವರಿಗೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಎಣ್ಣೆಲೇ ಮಾಡೋ ಅಂಥ ಒಂದು ಬೇಸ್ ಅದು. ಸೊ ಅದು ಹೆಂಗೆ ಅಂದರೆ, ಚೂರು ಎಣ್ಣೆ ತಗೊಂಡು ಕೈಯಲ್ಲಿ, ಮತ್ತು ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋಂಥ ಇದು ಬಣ್ಣ ಅಲ್ಲ, ಒಂದೊಂದು ನೈಸರ್ಗಿಕ ಬಣ್ಣ ಹೌದು. ಇನ್ನೊಂದು ಈಗ ಈ ವೈಟ್ ಬಂದು ಇದು ಜಿಂಕ್ ಆಕ್ಸೈಡ್, ಇದು ಜಿಂಕ್ ಆಕ್ಸೈಡ್. ತೆಂಗಿನ ಎಣ್ಣೆ. ಹಾಂ, ಇದು ತೆಂಗಿನ ಎಣ್ಣೆ, ಹೌದು. ಆಮೇಲೆ ಕೆಂಪು ಮತ್ತು ಹಳದಿ ಎಲ್ಲ ಇದು ನೈಸರ್ಗಿಕವಾಗಿ ಮಾಡಿರೋಂಥ ಬಣ್ಣಗಳು. ಅದು ಅರಿಶಿನ ಕುಂಕುಮನ ಅಲ್ಲ, ಅಲ್ಲ, ಅರಿಶಿನ ಕುಂಕುಮ ಅಲ್ಲ. ಅದು ತೆಗೆಯೋವರೆಗೆ. ಸೊ ಐ ಸ್ಟಾರ್ಟ್ ಆಫ್ ಬೈ ಇದು ವೈಟನ್ನು ತಗೊಳ್ಳೋದ್ರ ಮೂಲಕ ಮಾಡಿದ್ರೆ ಅದು ಈಗ ಸ್ವಲ್ಪ ನೀರಾಗಿದೆ, ಅಂದರೆ ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಜಾಸ್ತಿ ಇದೆ. ಸೊ ಅಲ್ಟಿಮೇಟ್ಲಿ ಇಟ್ ಹ್ಯಾಸ್ ಟು ಕಮ್ ಟು ಅ ಕನ್ಸಿಸ್ಟೆನ್ಸಿ ವೇರ್ ಈಗ ಇಟ್ ಈಸ್ ಹಾರ್ಡ್ ಟು ಕರೆಕ್ಟ್. ಈಗ ಈ ಥರ ಹಿಂಗೆ ಮಿಕ್ಸ್ ಮಾಡೋದು ಕಷ್ಟ ಆಗ್ಬೇಕು. ಆ ಥರ ಇನ್ನೂ ಬೇಕಾಗ್ತದೆ. ಹಾಂ, ಈಗ ಸುಮಾರು ಈ ಕನ್ಸಿಸ್ಟೆನ್ಸಿ ಇಸ್ ಓಕೆ. ಅಂದರೆ ತಿಕ್ಕದಕ್ಕೆ ಸ್ವಲ್ಪ ಕಷ್ಟ ಆಗಬೇಕು ಆ ಥರ. ಅದು ಎಂತಕ್ಕೆ ಈ ಕನ್ಸಿಸ್ಟೆನ್ಸಿ ಅಂದರೆ, ತುಂಬ ವಾಟ್ರಿಯಾಗಿದ್ದರೆ ಅದು ನಿಲ್ಲಲ್ಲ. ಹಾಂ, ಅದು ಬೆವರಿಗೆ ಹಿಡಿದು ಹೋಗುತ್ತೆ. ಬೆವರಿಗೆ ಹಿಡಿಯೋದಕ್ಕಿಂತ ಜಾಸ್ತಿ ನಿಲ್ಲಲ್ಲ ಬಣ್ಣ ಅಂತ. ಹಾಂ, ಆಮೇಲೆ ಇನ್ನೂ ತುಂಬ ಗಟ್ಟಿಯಾದರೆ ಹಚ್ಚಕ್ಕೆ ಆಗಲ್ಲ. ಅದಕ್ಕಾಗಿ ಸುಮಾರು ಈ ಕನ್ಸಿಸ್ಟೆನ್ಸಿ. ಇದು ವೈಟ್ ಆದಮೇಲೆ ಈಗ ಬೇರೆ ಬೇರೆ ರೀತಿಯ ವೇಷಗಳು ನಮ್ಮ ಯಕ್ಷಗಾನದಲ್ಲಿದೆ. ಒಂದು ಅಡ್ಡನಾಮದ ವೇಷ ಅಂತ, ಅಂದರೆ ಶಿವನ ಭಕ್ತರಾದರೆ ಅಥವಾ ರಾಕ್ಷಸರಾದರೆ ಅಡ್ಡನಾಮದ ವೇಷ. ಇನ್ನು ಬೇರೆದೆಲ್ಲ ಉದ್ದನಾಮದ ವೇಷ. ಈ ಶಿವನ ಭಕ್ತರಿಗೆ ಅಥವಾ ಅಡ್ಡನಾಮದ ವೇಷಕ್ಕಾದರೆ ವೈಟನ್ನೇ ಫಸ್ಟ್ ಕೊಟ್ಟು ಹಣೆ ಇದಿಷ್ಟು ಕವರ್ ಮಾಡಿ, ಅದಾದಮೇಲೆ ಇನ್ನು ಉಳಿದ ಬೇಸು ಕೆಳಗೆ. ಏನಕ್ಕೆ ಅಂದರೆ ಅದೇ ಬಣ್ಣ ನಿಲ್ಲುತ್ತೆ ಅಂತ. ಇಲ್ಲದೆ ನಾವು ಇಡೀ ಮುಖಕ್ಕೆ ಅದೇ ಯಾವುದೋ ನಮ್ಮ ನಾರ್ಮಲ್ ಸ್ಕಿನ್ ಟೋನ್, ಅದನ್ನೇ ಮಾಡೋದು. ಅದನ್ನ ಹೆಂಗೆ ಮಾಡೋದು ಅಂದರೆ, ಈಗ ಇದಕ್ಕೆ ರೆಡ್ಡನ್ನು ಮಿಕ್ಸ್ ಮಾಡ್ಕೊತೀನಿ. ಒಂದು ಪಿಂಕ್ ಕಲರ್ ಅಂದರೆ ಪಿಂಕ್ ಅಲ್ಲ, ಸ್ವಲ್ಪ ರೆಡ್ಡಿಶ್. ಹಾಂ, ಪೀಚ್ ಅಲ್ಟಿಮೇಟ್ಲಿ. ಹಾಂ, ಕರೆಕ್ಟ್. ಹಾಂ, ಇದು ಸುಮಾರು ಪಿಂಕಿಶ್ ಬಂತು. ಅದಕ್ಕೆ ಇನ್ನೊಂದು ಸ್ವಲ್ಪ ಎಲ್ಲೋ ಆ್ಯಡ್ ಮಾಡಿಕೊಂಡ್ರೆ ಅದು ಆಗ್ತಾ ಹೋಗುತ್ತೆ ಸ್ಕಿನ್ ಟೋನು. ಮತ್ತು ಇನ್ನೊಂದು ಏನು ಅಂದರೆ, ಈಗ ಎಷ್ಟು ಎಲ್ಲೋ ಮತ್ತು ಎಷ್ಟು ರೆಡ್ಡು ಅನ್ನೋ ಕ್ವೆಶ್ಚನಿಗೆ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ದ ಪರ್ಸನ್ಸ್ ಫೇಸ್. ಈಗ ಸ್ವಲ್ಪ ಫೇರ್ ಆಗಿರೋರಿಗಾದರೆ ರೆಡ್ ಸ್ವಲ್ಪ ಜಾಸ್ತಿ ಇರಬೇಕಾಗುತ್ತೆ, ಸ್ವಲ್ಪ ಡಾರ್ಕ್ ಆಗಿರೋರಿಗಾದರೆ ಅವರಿಗೆ ಎಲ್ಲೋ ಸ್ವಲ್ಪ ಜಾಸ್ತಿ ಇರಬೇಕಾಗುತ್ತೆ. ಜನರಲ್ ರೂಲ್ ಆಫ್ ಥಂಬ್ ಏನು ಫಾಲೋ ಮಾಡ್ಬೋದು ಅಂದರೆ, ರೆಡ್ ಒಂಚೂರು ಜಾಸ್ತಿ ಇದ್ರೂ ಪರವಾಗಿಲ್ಲ. ಏನಕ್ಕೆ ಅಂದರೆ ಅದು ಆಮೇಲೆ ಪೌಡ್ರ್ ಹಚ್ಚಿದ ಮೇಲೆ ಅದೊಂದು ಸ್ವಲ್ಪ ಟೋನ್ ಡೌನ್ ಆಗುತ್ತೆ ಅನ್ನೋ ಲೆಕ್ಕದಲ್ಲಿ. ಇದಕ್ಕೊಂಚೂರು ಎಲ್ಲೋ ಬೇಕು. ಮತ್ತು ಎಷ್ಟು ಬೇಕು?
ಕ್ವಾಂಟಿಟಿನಾ ಹಾ. ಕ್ವಾಂಟಿಟಿ ಈಗ ನಾವು ಆ್ಯಕ್ಚುಲಿ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಬೇಕು ಎಂತಕ್ಕೆ ಅಂದರೆ ಫಸ್ಟು ಒಂದು ಲೇಯರ್ ಸುಮ್ಮನೆ ಹಾಗೆ ಕವರ್ ಮಾಡಿ ಅದಾದಮೇಲೆ ತಟ್ಟ ಅಂತ ಇದು ಅದಕ್ಕಾಗಿ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಬೇಕು. ನಾನು ಇದನ್ನು ತೋರಿಸಿದ್ದು ಎಂತಕ್ಕೆ ಅಂದರೆ ಆಮೇಲೆ ನಾನು ಇದನ್ನೇ ಉಪಯೋಗಿಸೋದು ಮತ್ತು ಜಾಸ್ತಿ ಉಪಯೋಗಿಸೋದು ಬೇಡ ಅಂತ. ಸೊ ಶಶಾಂಕ, ಹಾ. when you are mixing it, ಅದು ಆಲ್ರೆಡಿ ರೆಡಿಮೇಡಿನ ಕಲರಿಗೆ ತಗೋ. ಹಾಂ ಅಲ್ಲ ಹಾಂ ಓಕೆ. ಸೊ ಮತ್ತೆ You can white show. ಇನ್ನು ಸಾಕಾಯ್ತು. ಇನ್ನೂ ಸ್ವಲ್ಪ ತಿಕ್ ಆಗುತ್ತೆ. ಹೌದು ಅದೇ ಇದು ಸುಮಾರು ಈ ಕಲರಿಗೆ ಬಂತು. ಬಟ್ ಇಟ್ ಈಸ್ ಅ ಲಿಟಲ್ ಮೋರ್ ರೆಡ್ ವಿಚ್ ಇಸ್ ಓಕೆ. ಆ ರೆಡಿಮೇಡ್ ಮಾಡಿ ತೋರಿಸು. ಹಾಂ ಇದು ರೆಡಿಮೇಡು ಇದು ಒಂಚೂರು ರೆಡ್ ಜಾಸ್ತಿ ಇದೆ, ಅದು ರೆಡ್ ಇರಲಿ ಜಾಸ್ತಿ. ಅದು ಏನು ಅಂದರೆ ಆಮೇಲೆ ಇದನ್ನು ಹಾಕಿ ತಟ್ಟದಿದ್ರೆ ಅದು ಮತ್ತೆ ಮಾಡ್ಬೋದು. ಹಾಂ. ಸೊ ಇದನ್ನು ಫಸ್ಟು ಹೇಗೆ ಅಂದರೆ ಈಗ ನಾನು ಹೇಳಿದಾಗೆ ಫಸ್ಟು ಫೇಸ್ ಫುಲ್ ಕವರ್ ಮಾಡಬೇಕು. ಅದಕ್ಕೆ ಇಟ್ ನಿಡ್ ನಾಟ್ ಬಿ ಪರ್ಫೆಕ್ಟ್, ಅದಾದಮೇಲೆ ಪರ್ಫೆಕ್ಟ್ ಮಾಡೋದು. ಸೊ ಫಸ್ಟು ಆದಷ್ಟು ಕವರ್ ಆಸ್ ಮಚ್ ಏರಿಯಾ ಆಸ್ ಪಾಸಿಬಲ್. ಆಮೇಲೆ ಇದನ್ನು ಹಚ್ಚಬೇಕಿದ್ರೂ ಹಾಂ ಎಲ್ಲೋ ಜಾಸ್ತಿ ಹಾಕಿ, ಆಯ್ತು. ಎಲ್ಲೋ ಎಲ್ಲ ಹಾಕಿ, ಹಾಕಿ. ಸರಿ ಹಾಂ. ಆಗುತ್ತೆ. ಎಸ್. ಮತ್ತು ಇದನ್ನ ಹಚ್ಚಬೇಕಿದ್ರೂ ಈಗ ಎಷ್ಟು ಹಚ್ಚೋದು ಅನ್ನೋದು ನೆಕ್ಸ್ಟ್ ಕ್ವೆಶ್ಚನ್. ಅದಕ್ಕೆ ನಾವು ತುಂಬ ದಪ್ಪ ಹಚ್ಚಿ ಅದನ್ನೆಲ್ಲ ಮಾಡೋ ಅವಶ್ಯಕತೆನೂ ಇಲ್ಲ. ಅಂದರೆ ನಮಗೆ ಸ್ಕಿನ್ ಮೇಲೆ ಒಂದು ಲೇಯರ್ ಇದು ಬಂದರೆ ಸಾಕು. ಮತ್ತು ಇದನ್ನ ಹಚ್ಚಬೇಕಾದ್ರೆ ಕಡಿಮೆ ಹಚ್ಚಿ ಆಮೇಲೆ ತಟ್ಟಬೇಕಾದ್ರೆ ಮಾಡಿದರೆ ಅದು ಹಾಂ ಜಾಸ್ತಿ ಆಗುತ್ತೆ. ಆಮೇಲೆ ಎಲ್ಲಿ ಹಚ್ಚೋದು ಅನ್ನೋ ನೆಕ್ಸ್ಟ್ ಕ್ವೆಶ್ಚನಿಗೆ ಈಗ ಅದು ವೇಷದ ಮೇಲೆ ಡಿಪೆಂಡ್ ಆಗಿದೆ. ಈಗ ಇಲ್ಲಿ ಈ ಭಾಗ ಎಲ್ಲ ಕವರ್ ಆಗಿ ಹೋಗ್ತದೆ. ಅದಕ್ಕೆ ನಿಮ್ದು ಇಂಪಾರ್ಟೆಂಟ್ ಅಂದರೆ ಇದಿಷ್ಟು ಜಾಗ, ಇಲ್ಲೊಂದಿಷ್ಟು ಜಾಗ, ಇದಿಷ್ಟು ಜಾಗ. ಅದನ್ನ ಫಸ್ಟ್ ಕಾನ್ಸಂಟ್ರೇಟ್ ಹಾ, ಅದೇ ಮಾಡಿ, ಹಾ. ಸೊ ಇಲ್ಲಿ ಇನ್ನೊಂದಿಷ್ಟು ಜಾಗ. ಓಕೆ, ಹಚ್ಚಿರುವಂಥ ಜಾಗ ಹಣೆ. ಹೌದು ಹಾಂ. ಬಿಕಾಸ್ ದೀಸ್ ಆರ್ ದ ಒನ್ಸ್ ದಟ್ ಆರ್ ವಿಸಿಬಲಿ Prominent. ಪ್ರಾಮಿನೆಂಟ್. ಆಯಿತಾ? ಇದಿಷ್ಟು ತಗೊಂಡ್ವಿ ನಾವು. ಆಮೇಲೆ ನಾನು ಇದೇ ಬಣ್ಣ ತಗೋತೀನಿ ನಿಲ್ಲಿಸೋಕ್ಕೆ. ಈಗ ಇನ್ನೊಂದು ಹೇಳಕ್ಕೆ, ಈ ಬಣ್ಣ ತಗೊಂಡ್ವಿ ನಾವೀಗ, ಬಟ್ ಇದು ತುಂಬ Light ಲೈಟ್ ಇದೆ. ಆಗಿದೆ. ಹಾಂ, ಅದಕ್ಕೆ ಅಂದರೆ ಲೈಟು ಇರೋದು ಹೌದು, ಮತ್ತು ಲಿಕ್ವಿಡಿನೂ ಇರೋದು ಹೌದು. ಲಿಕ್ವಿಡನ್ನು ಗಟ್ಟಿ ಮಾಡೋಕ್ಕೆ ವೈಟ್ ಆ್ಯಡ್ ಮಾಡಿದೆ. ಲೈಟ್ ಇರೋದನ್ನು ಜಾಸ್ತಿ ಮಾಡೋದಕ್ಕೆ ಸ್ವಲ್ಪ Red. ಬಣ್ಣ ಜಾಸ್ತಿ. ಹಾಂ ಹ್ಮ್. ಹೌದು. ಅದೊಂದು ಚೂರು ಕೆಂಪು ಜಾಸ್ತಿ ಆಗ್ತದಕ್ಕೆ, ಒಂಚೂರು ಎಲ್ಲೋ ಬೇಕು ಅದಕ್ಕೆ. ಆಯ್ತಾ? ಜಾಸ್ತಿ ಆಯ್ತು. ಇದೆಲ್ಲ ಜಾಸ್ತಿ. ಈ ಇದಿಷ್ಟು ಮೇಯ್ನ್ ಆದಮೇಲೆ ಇಲ್ಲ. ನೀವು ತಟ್ಟಕ್ಕೆ ಶುರು ಮಾಡಿದರೆ ಆಯ್ತು. ಪಿಂಕ್ ಇದು. ಮತ್ತು ಯೂಶಲಿ ಇದು ಎಲ್ಲಿ ತನಕ ಹೋಗಬೇಕು ಅಂತ ಕೇಳಿದರೆ ಅದು ಸ್ತ್ರೀ ವೇಷಕ್ಕಾದರೆ ಸುಮಾರು ಇಲ್ಲಿ ತನಕನೂ ಎಲ್ಲ ಬರಬೇಕು. ಏನಕ್ಕೆ ಅಂದರೆ ಸ್ಕಿನ್ ಟೋನ್ ಒಂದನ್ನೇ ಮೇಂಟೈನ್ ಮಾಡೋಕ್ಕೆ. ಅದು ನೀವು ಡಿಫ್ರೆನ್ಸ್ ಆದರೆ ಇಲ್ಲಿ ಇದೆಲ್ಲ ಬೇರೆ ಬೇರೆ ಕಲರ್ ಆಗುತ್ತೆ. ಸೊ ಯೂಶಲಿ ಇಲ್ಲಿ ತನಕ ತಗೋತೀವಿ. ಪುರುಷ ವೇಷ ಆದರೆ ಇಲ್ಲಿ ತನಕ ಮಾಡಿದರೆ ಸಾಕು. ಸೊ ಇದನ್ನು ಮಾಡೋದ್ರ ಮೂಲಕ ಒಂದು ಪ್ಯಾಚಸ್ ಏನಾದರೂ ಇದ್ರೆ ಮುಖದಲ್ಲಿ ಅದು ಕಾಣಿಸೋದಿಲ್ಲ. ಆಮೇಲೆ ಇನ್ನೊಂದು ಏನು ಅಂದರೆ ಬಣ್ಣ ಗಟ್ಟಿಯಾಗಿ ಮುಖದ ಮೇಲೆ ಕೂರುತ್ತೆ. ಆಮೇಲೆ ನೀವು ಕಣ್ಣು ಮೇಲೆಲ್ಲ ಹೇಗೆ ತಟ್ತೀರಿ? ಹಾಂ ಹೇಳಿ. ಸೊ ಈಗ ಬೆರಳಿಂದ? ಒಂದಿಷ್ಟು ಬೆರಳಿಂದ ಈಗ ಒಂದಿಷ್ಟು ನಾಜೂಕಿನ ಜಾಗಗಳಿರ್ತವೆ. ಈಗ ಈ ಮೂಗಿನ ಸಂಧಿ ಸಂಧಿ. ಅದೆಲ್ಲ ಬೆರಳಲ್ಲಿ ತಟ್ಟೋದು. ಸೇಮ್ ನಿಮ್ಮ ಕೈಯಲ್ಲಿ ಇಡೀ ಹಸ್ತದಲ್ಲಿ ಏನು ಮಾಡ್ತಿದ್ರು ಅದನ್ನೇ ಬೆರಳಲ್ಲಿ ಮಾಡಿದ್ದಾರೆ. ಆಯಿತಾ? ಈ ಕಣ್ಣು ಅಷ್ಟೆ. ಮತ್ತು ಇನ್ನೊಂದು ಏನು ಅಂದರೆ ನಿಮಗೆ
ಮೇಲಿಂದ ಏನಾದರೂ ಶೇಡಿಂಗ್ ಎಲ್ಲ ಮಾಡಕ್ಕೆ ಬಂದರೆ ಅದಕ್ಕೆ ಮತ್ತೆ ಆ ಜಾಗದಲ್ಲಿ ತುಂಬ ಏನು ಕಾನ್ಸಂಟ್ರೇಟ್ ಮಾಡೋದು ಬೇಡ. ಏನಕ್ಕೆ ನಮ್ಗೆ ಈಗ ನೀವು ನಿನ್ನೆ ಹೇಳ್ದಂಗೆ ಇಲ್ಲೆಲ್ಲ ಹೆಂಗಿದ್ರು ಶೇಡಿಂಗ್ ಬರುತ್ತೆ, ಬರುತ್ತೆ. ಸೊ ಅದು ಕವರ್ ಆಗುತ್ತೆ. Yeah, because you won't start. Chai no coffee. That's unbelievable. ಟೀನೆ ತೊಗೊಂಡು ಇಷ್ಟು ಆ್ಯಂಡ್ ಇನ್ನೊಂದು ಸಮೋಸ ಈಗ ಈಗ ಒಂದು ಲೆವೆಲ್ಗೆ ಬೇಸ್ ಕೊಟ್ಟಂಗೆ ಆಯಿತು. ಈಗ ಬೇಸ್ ನಿಲ್ಲಕ್ಕೆ ಬೇಕಾಗಿ ಪೌಡರ್ ಪೌಡ್ರು ಅಂದರೆ ಟ್ರೈ ಡೂಯಿಂಗ್ ಇಟ್ ಅನ್ಸುತ್ತೆ. ಇಲ್ಲ ಇಲ್ಲ ನಿಮ್ಮ ಬಣ್ಣ ಯಾವ್ದು ಬಂದಿತ್ತು ಸರಿ ಆಗ್ತದೆ. ಒಂದೊಂದ್ಸಲ ಬಿಳಿ ಬೇಕಲ್ವಾ? ಇಲ್ಲ ಸರಿ ಸರಿ ಆಗುತ್ತೆ. ಏನೂ ಬೇಕು, ಅದು ಚೂರು ಸ್ಟ್ರಾಂಗ್ ಆಯಿತು. ನೀವು ಇದನ್ನೇ ಉಪಯೋಗಿಸ್ಬೇಕಲ್ಲ, ಅಂದರೆ ಅದಕ್ಕೆ ಇದನ್ನ ಮಿಕ್ಸ್ ಮಾಡ್ಲಪ್ಪ ಅಂತ. ನೀವು ವೈಟ್ ಮಿಕ್ಸ್ ಮಾಡ್ತಾ ಅವಾಗ ನಿಮ್ಗೊಂದು ಆಕ್ಚುಲಿ ಮಾಡಿದ್ದೇನೆ ಮಿಕ್ಸ್ ಮಾಡಿ ಎಕ್ಸಾಕ್ಟ್ಲಿ ಅದು ಲೈಟ್ ಇದ್ದಲ್ಲ ಮಾಡಿದ್ರೆ ಸ್ವಲ್ಪ ಅದು ರೆಫರೆನ್ಸ್ ಅಂತ ತಗೊಂಡು ಮಾಡಕ್ಕೆ. ಕಾರಿ ವೈಟ್ ಇಸ್ ವಾಟ್ ಯು ಸರಿ ಇರ್ತದ ಸಾಕು ಚೆನ್ನಾಗಿ ಬರ್ತದ. ಈಗ ಪೌಡ್ರ್ ಹಚ್ಚಕ್ಕರೇನು ತಲೆಸ್ನಾನ ಮಾಡಿ ಸಾರಿ ಇಲ್ಲ ಈಗ ವಾಶ್ ಮಾಡಿ ಈ ಪೌಡ್ರ್ ಹಾಕ್ತಾರೆ. ಸೊ ದ ಐಡಿಯಾ ಇಸ್ ಜಾಸ್ತಿ ಪೌಡ್ರ್ ಹಾಕ್ಬೇಕು ಒಂದು. ಆ್ಯಂಡ್ ಏನಂದರೆ ಈಗ ಯೂಶ್ವಲಿ ನಾವೇ ಮಾಡ್ಕೊಳ್ಳೋದಂದರೆ ಮುಖಾಂತರ ನಾವು ಬೇಸ್ ಮಾಡಾದ್ಮೇಲೆ ತುಟಿಯನ್ನು ನಾವೇ ಕೊಟ್ಕೋತೀವಿ. ಆ ತುಟಿ ಕೊಟ್ಮೇಲೆ ಫಸ್ಟ್ ತುಟಿಗೆ ಪೌಡ್ರ್ ಹಾಕಿ, ಏನಕ್ಕೆ ಅಂದರೆ ಅಲ್ಲಿ ಅದು ಮಿಕ್ಸ್ ಆಗ ಇದು ಹಾಂ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕಾಗಿ ಅದಕ್ಕೆ ಫಸ್ಟು ಇದನ್ನು ಕೊಟ್ಟು ಪೌಡ್ರ್ ಕೊಟ್ಟು ಆಮೇಲೆ ಮುಖ ಪೂರ್ತಿ ಕೊಡೋದು. ಅದು ಪೌಡ್ರ್ ಕೊಡೋದು ಏನು ಅಂದರೆ ಧಾರಾಳವಾಗಿ ಕೊಡೋದು, ಅಂದರೆ ಜಾಸ್ತಿ. ಈಗ ರೆಡಿಮೇಡ್ ಪೇಂಟ್ ಮಾಡ್ತಾರೆ, ಬಣ್ಣ ಬೇಸ್ ಮಾಡ್ತಾರಲ್ಲ, ಹೌದು. ಬ್ರಷಿಂದನೇ ಹಚ್ಕೊಳ್ಳೋ ಪದ್ಧತಿ ಇಲ್ಲ ಇದೆಯಲ್ಲ ನಮಗೆ ಮಾಡಿದ್ರೆ ಇಲ್ಲ, ನಾವು ಆ್ಯಕ್ಚುಲಿ ಕೈಯೇ ಸುಲಭ. ಎಂತಕ್ಕೆ ಅಂದರೆ ಈಗ ಮೂರು ಫಿಂಗರ್ ತಗೊಂಡಿದ್ರೆ ಹಿಂಗೆ ಮಾಡ್ಬಿಟ್ರೆ ತಕ್ಷಣ ಮಾಡಲ್ಲ. ಆಕ್ಚುಲಿ ಅದು ನಾವು ನೀವು ಬೇರೆ ಮೇಕಪ್ ಮಾಡ್ಕೊಳ್ಳಂಗೆ ಇಲ್ಲ ನಾನು ಬ್ರಷಲ್ಲಿ ಇಲ್ಲಪ್ಪ ಫೌಂಡೇಶನ್ ಇದವು ಹಾ. ಎಲ್ಲಾನು ವಾಟರ್ ಬೇಸ್ಡ್ ಇಲ್ಲಿ? ಕೈಯೇ ಬೇಕು. ಈಸಿ. ಪೌಡರ್ ಬೇಸ್ಡ್ ಆದ್ರೆ ನಿಮಗೆ ಅದು ಬ್ರಷ್ ಫೌಂಡೇಶನ್ ಕೈ ಎರಡು ಮೂರು ಫಿಂಗರ್ ಅಂದರೆ ಜಾಸ್ತಿ ಏರಿಯಾ ಫೌಂಡೇಶನ್ ಎಲ್ಲರೂ ಹಚ್ಕೊಳ್ಳೋದು ಕೈಯಲ್ಲಿ. ಕೈಯಲ್ಲಿ ಆಮೇಲೆ ಅವ್ರದ್ದು ಈಗ ಭರತನಾಟ್ಯದ ಮೇಕಪ್ ಫಸ್ಟ್ ಒಂದು ಸ್ಟಿಕ್ ಏನೋ ಉಪಯೋಗಿಸಿ ಅದಾದ್ಮೇಲೆ ಮಾಡರ್ನೈಸೇಷನ್ ಸುಲಭ ಮಾಡ್ಕೊಳ್ಳಕ್ಕೆ ಏನೋ ಹಿಂಗೆ ಇನೋವೇಟಿವ್ ಮಾಡ್ಬೋದು ಅಂತ ಒಂದು ಅದೇ ಗೊತ್ತಾಯ್ತು. ಅಲ್ಲ ಚೇರ್ ಹಚ್ತೀನಿ.
ಬೇಗ ನಂಗೆ ಸಾಕಾಗ್ತದೆ ಅದು ಚೆನ್ನಾಗಿ ತೊಟ್ಮೇಲೆ ಹಾಂ ತಟ್ಟದ ಮೇಲೆ ಅದು even ಹಾ. ತಟ್ಟೋದೇ important. ಎಲೆಡ. ಫಸ್ಟ್ ಹಾ ತಟ್ಟಕ್ಕರೆ ಬರೇ ತಟ್ಟಕ್ಕು ಹಾ ತಟ್ಟಕ್ಕರೆ ಹೇಳಿಲ್ಲ ಫಸ್ಟ್ ಒಂದ್ಸಲ ಏನು ತಟ್ಟೋದು ಸ್ಟಾರ್ಟ್ ಮಾಡಿದ್ರೆ ಹೇಳಿ ತಟ್ಟದ is makes it even. ಕರೆಕ್ಟ್ ಈ ಸೆಷನ್ ಮಾಡೋದು ಈಗ ಪೌಡರ್ ಮಾಡಿ ನಾವು ಇಷ್ಟೆಲ್ಲ ಪೌಡರ್ ಹಾಕ್ತೀವಿ ನಾವು. ಇಷ್ಟು ಬೇಕು ಅಂತ. ಆಕ್ಚುಲಿ ಕೆಲವೊಂದ್ ಕಡೆ ಸ್ವಲ್ಪ ಇದಾಗತ್ತೆ. ಆ ಎಣ್ಣೆ ಅಂಶ ಇದ್ರೆ ಬರೆಯಕ್ಕರೆ ಅದು ಫುಲ್ ಹಾಗಾಗಿ ಮಧ್ಯದಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡು ಡಿಸೈನ್ ಮಾಡ್ಕೊಂಡಿಲ್ಲ ಅಲ್ಲ ಮಾಡು ಅದು ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಅದನ್ನ ಚೇಂಜ್ ಮಾಡ್ತಾ ಇರಲಿ ಬಟ್ ಲಾಸ್ಟಲ್ಲಿ ತಟ್ಟಕ್ಕರೆ ಆದಷ್ಟು ತಿಕ್ಕಿದ್ರೆ ಬೆಟರ್ ಆಮೇಲೆ ತುಟಿ ಸೈಡ್ಗೆಲ್ಲ ಬರಲಿ ಪೂರ್ತಿ ಹಾಂ 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 ಅದೆಲ್ಲ ಸೊ ಇಷ್ಟು ಪೌಡ್ರ್ ಆದಮೇಲೆ ಇಲ್ಲೊಂದು ಈ ಸೈಡಿಗೆ ಆಯ್ತು. ಈ ಕಡೆಗೆ. ಮಿಕ್ಸಿಗೆ ಆಯ್ತಾ ಮತ್ತೆ ಈ ಥರ ಹಾ ಎಲ್ಲ ಕಡೆ ಯೂನಿಫಾರ್ಮ್ ತಟ್ಟದ ಹಿಂಗೆ ಕರೆಕ್ಟ್ ಇದ್ದು ಗಟ್ಟಿ ಗಟ್ಟಿ. ಲೈಟ್ ಇದ್ರೆ ನಡೀತು ನೀವು ಇದು ಮಾಡಿ ಅಷ್ಟೇ ಇದು ಯೂಸ್ ಮಾಡಿ ಸ್ವಲ್ಪ ಲೈಟ್ ಹಾಕ್ಬಿಟ್ಟು ಇಟ್ಸ್ ಓಕೆ. ಹೌದು ಸ್ವಲ್ಪ ಲೈಟ್ ಹಾಕು ಬಣ್ಣ ಜಾಸ್ತಿ ಬೇಕು ನಡೀತು. ಎಳಿಯಲ್ಲ ಅಲ್ಲ. ಈ ಕಡೆ. ಎಳಿಯಲ್ಲ ಅಲ್ಲ. ರೈಟ್ ರೈಟ್ ಓಕೆ ಲೈಟಲ್ಲೇ ಮಾಡಿದ್ರೆ ನಡೀತು. ಓಕೆ ಆಯ್ತಾ ಗೊತ್ತಾಗ್ತದೆ. Next time ಹಾ, ಇದು next ಜಾಸ್ತಿ. time ಕರೆಕ್ಟ್ ಮೂಗು and ಕಣ್ಣು. learn from ಹಾ. mistakes. ಇದೆ ಆ ಮೂಗನ್ನು ಇದು ಇದೆ ಇಲ್ಲಿ. ತಟ್ಕೊಳ ಒಂದೆಲ್ಲ ಬೆರಳಲ್ಲಿ ತಟ್ಕೊಳ್ಳಿ ಸ್ಮಾಲ್ ಜಾಗಕ್ಕೆ ಎಸ್ ಈ ಕಣ್ಣು ಹಾ, ಅದೇ, correct. ಇಲ್ಲಿ ಅಲ್ವಾ? ಹಾ, ಇದು- ಇದಿಷ್ಟು ಪೂರ್ತಿ ನೋ ಈಗ ಕಣ್ಣು ಸದ್ಯ ಕಣ್ಣು ಮುಚ್ಚಿ ಒಂದ್ ಕಣ್ಣು ಮುಚ್ಚಿ ಮತ್ತೊಂದು ಕಣ್ಣಲ್ಲಿ ನೋಡಿ ನೋಡ್ತಾ? ಒಂದ್ ಕಣ್ಣು ಮುಚ್ಚಿ ಮತ್ತೊಂದು ಕಣ್ಣಲ್ಲಿ ನೋಡ್ತಾ ಹಿಂದ ಕಡೆ ಹಾ ಹಂಗೆ ಹಂಗೆ ಹಾ ಮೇಲೆಗಡೆ ಬೆಸ್ಟ್ ಇದೆ. ಅಲ್ಲ ಕೈ ಕಡಿತಾ ಹೊರಗೆ ಹೋದ್ರೆ ಈ ಫೋಟೋ ಮಾಡ್ತಿರ್ಬೇಕು ಮಾಡಿ ಹೌದು ಇದ್ರೊಳಗೆ ಫುಲ್ ಮೇಕಪ್ ಆಗಿದ್ರೆ ಇದು ಚೆನ್ನಾಗಿ. ನೀವ್ಯಾರು ಕೂತ್ರೆ ತಗೊಂಡು ಅದನ್ನ ಹಿಡಿದು ನಾನು ಬ್ಲಾಕ್ ಮೇಲ್ ಮಾಡ್ತೀನಿ ಯಾರಿಗೂ ಗೊತ್ತಿಲ್ಲ ಇದು ನಾನು ಒಳ್ಳೊಳ್ಳೆ ಪೋಸ್ ಬೇಕಾದ್ರೆ ಕೊಡ್ತೀನಿ ನಾನು ಕ್ಯಾಚ್ ಅಪ್ ಮಾಡೋಣ ಅಂದ್ರೆ ಹಾ ಹಾ, ಸಾಕು, just ಎಷ್ಟೋ gap ಎಷ್ಟೋ. ಮಾತ್ರ. ಬಿಡಿ ಅಂದ್ರೆ ನಾವು ಹಾ. ಆಮೇಲೆ ಇನ್ನೊಂದು ಏನು ಅಂದ್ರೆ ಅದನ್ನೇ ನಾನು ಇವ್ರನ್ನ ನೋಡಿದ ತಕ್ಷಣ ನೆನಪಾತು ಪೌಡ್ರ್ ಹಾಕೋಕ್ಕೂ ಮುಂಚೆ ಈ ಥರ ಹಿಂಗೆ ಹುಬ್ಬೇರ್ಸೋದು ಹಂಗೆಲ್ಲ ಮಾಡಕ್ ಹೋದ್ರೆ ಅಲ್ಲಿ ನೆರಿಗೆ ಬರುತ್ತೆ. ನೆರಿಗೆ ಬರುತ್ತೆ ಸೊ ಅದನ್ನ ಮಾಡ್ಬೇಕು ಈಗ ಪೌಡ್ರ್ ಹಾಕಿದ್ಮೇಲೆ ಪೌಡ್ರನ್ನ ತೆಕ್ಕೋಬೇಕು ಫಸ್ಟ್ ಎಂತಕ್ಕೆ ಅಂದರೆ ನೆಕ್ಸ್ಟ್ ಸ್ಟೆಪ್ಪು ನೀರು ಹಾಕೋದು ಸೊ ನೀರು ಹಾಕಬೇಕು ಅಂದರೆ ಪೌಡ್ರ್ ಕಡಿಮೆ ಇರಬೇಕು ಇಲ್ಲಾಂದ್ರೆ ಪೂರ್ತಿ ಬಿಳಿ 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 ಆಗುತ್ತೆ ಸೊ ಭರತನಾಟ್ಯದಲ್ಲೂ ಹೀಗೆ ಮಾಡ್ತಾರೆ ಹಿಂಗೆ ಪೌಡರ್ ಹಾಕಿ ಕಡೆಗೆ ನಾನು ಬೇಸ್ ನೀರು ಹಾಕಿ ರೆಡಿಮೇಡ್ ಇದ್ದು ಹಚ್ಕೋತರ ಮಾಡಿದ್ದೆ ಓಹೋ, ಬ್ರಷ್ ಅಲ್ಲಿ time- ಮಾಡ್ಕೊಂಡು ಏನ ಸ್ಟ್ಯಾಂಪ್ ಸೇವಿಂಗ್ ಅಂತ ಅನ್ಕೊಂಡಿದ್ದೆ. ಈಗ ತುಂಬ ಆಚೆ ಸೈಡ್ ಒಂದನ್ನು ತೆಗಿ just, ಈ ಸೈಡ್ ಅದು ನೀರು ಒಂಚೂರು ಬೇಕು. You can pause ಮಾಡಿ Make one more thing. ಕೆಂಪೆ ಪಾಕ ಯಾವ್ದು ಹೌದು ಕಲ್ಸಿದಾಗ್ಲೇ ಇಟ್ ವಾಸ್ ಲೈಕ್ ಇದರಲ್ಲಿ ಕೆಂಪಿದೆ. ನನ್ನ ಕೈ ಇದನ್ನು ಮಾಡೋದು ಆನೇ ಮಿಕ್ಸ್ ಮಾಡಿಲ್ವಾ ಮಾಡ್ಕೊಂಡು ಮಾಡಿ ಈ ಫಿಂಗರ್ Pause button ಯಾವ್ದು? ಅಲ್ಲ ವಿಡಿಯೋ ಸ್ಟಾಪ್ ಮಾಡಿ